ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನಮ್ಮಮ್ಮ ಇವತ್ತು ಪಾರ್ಕಿಗೆ ಬಂದಿದ್ದೇವೆ. ನೋಡಿ, ಇದು ಪಾರ್ಕ್. ನಾವಿಲ್ಲಿ ಸುಮ್ಮನೆ ಏನು ಕೆಲಸ ಇಲ್ಲ, ಸುಮ್ಮನೆ ವಾಕ್ ಮಾಡಕ್ಕೆ ಬಂದಿದ್ವಿ. ಇತ್ತೀಚೆಗೆ ಯಾಕೋ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ, ಯಾಕೋ ಜಾಸ್ತಿ ಆಗ್ತಾ ಇಲ್ಲ. ಅದಕ್ಕೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಏನೇನಿದೆ ಅಂತ ತೋರಿಸ್ತೀನಿ. ಇದೇ ಒಳ್ಳೆ ಜಾಗ ಗೊತ್ತಾ ನಿಮಗೆ ವಾಕ್ ಮಾಡೋಕ್ಕೆ? ನೋಡಿ, ಇದೇ ಒಳ್ಳೆ ಜಾಗ. ನೋಡಿ, ನೇಚರು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ವಾಕಿಂಗ್ ಮಾಡೋದು ದೇಹಕ್ಕೂ ತುಂಬ ಒಳ್ಳೆಯದಂತೆ. ಅದಕ್ಕೆ ವಾಕ್ ಮಾಡಬೇಕು. ಚಿಕ್ಕ ಮಕ್ಕಳು ಎಲ್ಲ ಪಾರ್ಕಲ್ಲಿ ಆಟ ಆಡ್ತಾರೆ. ಅದಕ್ಕೆ ನಾವು ವಾಕ್ ಮಾಡಬೇಕು. ವಾಕ್ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದಂತೆ. ಅದು ನಾನು ಚಿಕ್ಕವನಿದ್ದಾಗ ವಾಕ್ ಮಾಡಲ್ಲ ಅಂದಿದ್ದೆ. ನೋಡಿ ಎಷ್ಟು ಹೊಟ್ಟೆ ಬಂದಿದೆ. ಅದಕ್ಕೆ ನಾವು ವಾಕ್ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು. ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಜಂಕ್ ಫುಡ್ ತಿಂತೇವಲ್ಲ, ಅವೆಲ್ಲ ಕರಗೋಗುತ್ತೆ. ಆ್ಯಕ್ಚುಲಿ ನಾವು ಜಂಕ್ ಫುಡ್ಡೇ ತಿನ್ನಬೇಡ್ದು. ಅದು ದೇಹಕ್ಕೆ ಎಷ್ಟು ಹಾನಿಕಾರ ಗೊತ್ತಾ ನಿಮಗೆ? ಫ್ರೂಟಿ ಗೊತ್ತಾ ನಿಮಗೆ ಎಷ್ಟು ಹಾನಿಕಾರ ಅಂತ? ಅವರು ಜಾಸ್ತಿ ಶುಗರ್ ಹಾಕಿ ಅದರಲ್ಲಿ ಜ್ಯೂಸ್ ಅದನ್ನು ಮಿಕ್ಸ್ ಮಾಡ್ತಾರೆ ಗೊತ್ತಾ? ಅದರಲ್ಲಿ ಏನಕ್ಕೆ ಹುಳ ಬರ್ತಾವೆ ಗೊತ್ತಾ? ಯಾಕೆಂದರೆ ಅದ್ರಲ್ಲಿ ಜಾಸ್ತಿ ಶುಗರ್ ಮಿಕ್ಸು ಕೆಮಿಕಲ್ ಎಲ್ಲ ಹಾಕ್ತಾರೆ. ಅದಕ್ಕೆ ಹಂಗೆ ನಿಮಗೆ ಒಂದು ಹೊಸ ಸ್ಕ್ಯಾಮ್ ಬಂದಿದೆ ಗೊತ್ತಾ? ಒಬ್ಬರು ಫಸ್ಟು ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಹಾಯ್ ನಂದು ಇವತ್ತು ಮದುವೆ ಇದೆ ಅಂತ. ಆ ಫೈಲಲ್ಲಿ ಓಪನ್ ಮಾಡು ಅಂತ. ಓಯ್ ನೀನು ನೆನಪಿಲ್ಲ ಅಂತ ಅಂತಾರೆ. ಆ ಫೈಲ್ ಎಲ್ಲಾದರೂ ಓಪನ್ ಮಾಡಿದ್ರೆ ನಿಮ್ಮ ಪೈಸಾ ಡಮಾರ್. ಇತ್ತೀಚೆಗೆ ಇನ್ನೊಂದು ನ್ಯೂಸ್ ಸ್ಕ್ಯಾಮು ಬಂದಿದೆ. ಏನು ಗೊತ್ತಾ? ಅವರು ಫಸ್ಟ್ ಫೋನ್ ಮಾಡ್ತಾರೆ. ನಾವು ಫೋನ್ ಎತ್ತಿದ್ರೆ ಸಾಕು, ಬ್ಯಾಂಕಲ್ಲಿ ಎಲ್ಲ ಅಕೌಂಟ್ ಡಮಾರ್. ಆಮೇಲೆ ಇನ್ನೊಂದು ಸ್ಕ್ಯಾಮು ಬಂದಿದೆ. ಅವರು ಫೋನ್ ಮಾಡಿ ಹೇಳ್ತಾರೆ, ನಿಮಗೆ ಪರ್ಸ್ನಲ್ ಲೋನ್ ಬೇಕಾ ಅಂತ. ಓಕೆ, ನಿಮ್ಮ ಬ್ಯಾಂಕವ್ರು ಆದರೆ ಒಪ್ಕೊಳ್ಳಿ, ಇಲ್ಲ ನಿಮ್ಮ ಇಷ್ಟ. ಆದರೆ ಬೇರೆ ಬ್ಯಾಂಕಿಂದ ಇಲ್ಲ ಯಾವುದು ಬ್ಯಾಂಕಲ್ಲ ಅಂದರೆ ನೀವು ತಕ್ಷಣವೇ ಕಟ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.